ಅಕ್ರಮ ಸಂಬಂಧಕ್ಕೆ ಬೇಸತ್ತು ಉದ್ಯಮಿ ಕಗ್ಗೊಲೆ. ಪಿವಿಆರ್ನಲ್ಲಿ ಸಿನಿಮಾದಂತೆ ಕ್ರಿಕೆಟ್ ಮ್ಯಾಚ್ ಪ್ರದರ್ಶನ ಆಗುತ್ತಾ? ದಾವಣಗೆರೆಯಲ್ಲಿ ರಾಜಾ ಹುಲಿ ಸ್ಟೈಲಲ್ಲಿ ಕೊಲೆ ಯತ್ನ. ಇದೆಲ್ಲದರ ಮಾಹಿತಿಯನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಬಿಗ್ ಬಾಸ್ ಖ್ಯಾತಿಯ ರಜತ್ ಕಿಶನ್ ಹಾಗೂ ವಿನಯ್ ಗೌಡ್ರನ್ನ ಮತ್ತೆ ಬಸವೇಶ್ವರ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇಬ್ಬರನ್ನ ಕರೆದೊಯ್ದು ಸ್ಥಳ ಮಹಜರ್ ನಡೆಸಿದ್ದಾರೆ. ನಿನ್ನೆ ಸಂಜೆ ವಶಕ್ಕೆ ಪಡೆದು ವಿಚಾರಣೆ ಬಳಿಕ ಬಿಟ್ಟು ಕಳಿಸಿದ್ರು. ಇವತ್ತು ಮತ್ತೆ ವಿಚಾರಣೆಗೆ ಬರುವಂತೆ ಸೂಚಿಸಿದರು. ಅದರಂತೆ ವಿಚಾರಣೆಗೆ ಹಾಜರಾದಾಗ ಮತ್ತೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದರು. ರೀಲ್ಸ್ಗೆ ಬಳಸಿದ ಒರಿಜಿನಲ್ ಮಚ್ಚನ್ನ ವಶಕ್ಕೆ ಪಡೆದಿದ್ದಾರೆ. ಇದಕ್ಕೂ ಮುನ್ನ ಅದು ಸೆಟ್ ಪ್ರಾಪರ್ಟಿ, ಹಾಗಾಗಿ ಅದು ಮಿಸ್ ಆಗಿದೆ ಅಂತ ಪೊಲೀಸರ ಮುಂದೆ ರಜತ್, ವಿನಯ್ ತಪ್ಪೊಪ್ಪಿಕೊಂಡಿದ್ರು. ಪೊಲೀಸರನ್ನ ಮಿಸ್ಗೈಡ್ ಮಾಡಿ ಸುಳ್ಳು ಹೇಳುವ ಅವಶ್ಯಕತೆ ಕೂಡ ಇರಲಿಲ್ಲ. ನಾವು ಸ್ಟೇಷನ್ನಲ್ಲಿದ್ದ ಕಾರಣ ಸೆಟ್ನವರು ಬೇರೆ ಪ್ರಾಪರ್ಟಿ ಕೊಟ್ಟಿದ್ದಾರೆ, ನಾವು ಅದನ್ನು ಗಮನಿಸಿಲ್ಲ, ಅದು ತಪ್ಪಾಗಿದೆ ಅಂತ ಒಪ್ಪಿಕೊಂಡಿದ್ದಾರೆ. ಯಾವುದೇ ದುರುದ್ದೇಶದಿಂದ ರೀಲ್ಸ್ ಮಾಡಿಲ್ಲ ಅಂತ ರಜತ್, ವಿನಯ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನೋ ಒಂದು ಚಿಕ್ಕ ವಿಷಯ, ಅದು ರೀಲ್ಸ್ ಮಾಡಿದ್ವಿ ನಾನು ವಿನಯ್. ಸುಮ್ಮನೆ ನಾವು ಬೀಯಿಂಗ್ ಆನ್ ಆ್ಯಕ್ಟರ್ ನಾವು ಅದನ್ನು ಮಾಡಿದ್ವಿ ಹೊರತು ಇಲ್ಲ ಏನೋ ಕೆಟ್ಟದಾಗಿ ಪ್ರಮೋಷನ್ ಮಾಡೋದಾಗಲಿ ಇಲ್ಲ ಅದರಿಂದ ಏನಾದರೂ ಕೆಟ್ಟದ್ದು ಕಲೀಲಿ ಜನ ಅನ್ನೋದು ಮಾಡೋ ಇಂಟೆನ್ಷನ್ ನಮ್ದು ಇರಲಿಲ್ಲ. ಬಟ್ ಅದೇ ನಿನ್ನೆ ನಾವು ಒಳಗಿದ್ದ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಯಾವ್ದು ಕಳಿಸ್ಕೊಟ್ರು, ಏನು ಕಳಿಸ್ಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ. ನಾವು ಒಳಗೆ ಇವ್ರ ಹತ್ರ ಸಬ್ ಇನ್ಸ್ಪೆಕ್ಟರ್ ಹತ್ರ ಕೂತಿದ್ದ ಕಾರಣ ನಮಗೂ ಗೊತ್ತಿರಲಿಲ್ಲ. ಬಿಗ್ ಬಾಸ್ ಖ್ಯಾತಿಯ ರಜತ್ ಕಿಶನ್ ಹಾಗೂ ವಿನಯ್ ಗೌಡ ಈಗ ಮಚ್ಚು ವಿವಾದದಲ್ಲಿ ಸಿಲುಕಿದ್ದಾರೆ. ಖಾಸಗಿ ವಾಹಿನಿ ಕಾರ್ಯಕ್ರಮವೊಂದರ ವೇಳೆ ಮಚ್ಚು ಹಿಡಿದು ರೀಲ್ಸ್ ಮಾಡಿದ ರಜತ್, ವಿನಯ್ರನ್ನ ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಬಸವೇಶ್ವರನಗರ ಪೊಲೀಸರು ನಿನ್ನೆ ಸಂಜೆ ಬಂಧಿಸಿದ್ರು. ರಾತ್ರಿ ಠಾಣೆಯಲ್ಲಿ ವಿಚಾರಣೆ ನಡೆಸಿದ ಪೊಲೀಸರು ರಾತ್ರೋರಾತ್ರಿ ಇಬ್ಬರನ್ನ ಬಿಡುಗಡೆಗೊಳಿಸಿದ್ರು. ವಿಚಾರಣೆ ವೇಳೆ ರೀಲ್ಸ್ನಲ್ಲಿ ಬಳಸಿದ್ದ ಮಚ್ಚನ್ನ ವಶಕ್ಕೆ ಪಡೆದ್ರು. ನಾವು ರೀಲ್ಸ್ನಲ್ಲಿ ಬಳಸಿದ್ದು ಫೈಬರ್ ಮಚ್ಚು ಅಂತ ಪೊಲೀಸರನ್ನ ವಿನಯ್ ಮತ್ತು ರಜತ್ ನಂಬಿಸಿದ್ರು. ಆದ್ರೆ ಈಗ ಆರೋಪಿಗಳು ನೀಡಿರುವ ಮಚ್ಗೂ ರೀಲ್ಸ್ನಲ್ಲಿ ಬಳಸಿಕೊಂಡಿರುವ ಮಚ್ಗೂ 10 ಹಲವು ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಇತ್ತ ಪೊಲೀಸರು ಆರೋಪಿಗಳ ವಿರುದ್ಧ ಸಾಕ್ಷಿ ನಾಶದ ಕೇಸ್ ಹಾಕೋಕೆ ಸಿದ್ಧತೆ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ನಗರ ಪೊಲೀಸ್ ಆಯುಕ್ತ ದಯಾನಂದ್, ತಂತ್ರಜ್ಞರ ಬಳಸಿ ಅಸಲಿ ನಕಲಿ ಪತ್ತೆ ಹಚ್ಚಲಾಗುತ್ತೆ. ಈಗ ಸಿಕ್ಕಿರೋ ಮಾಹಿತಿ ಆಧರಿಸಿ ಮತ್ತೆ ನೋಟಿಸ್ ನೀಡಲಾಗುತ್ತೆ. ಅಕಸ್ಮಾತ್ ಪೊಲೀಸರಿಗೆ ದಾರಿ ತಪ್ಪಿಸಿದ್ರೆ ಸಾಕ್ಷಿ ನಾಶ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಈ ಒಂದು ವಿಷಯದ ಬಗ್ಗೆ ಅಪರಾಧ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಇಬ್ಬರು ವ್ಯಕ್ತಿಗಳನ್ನು ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಜೊತೆಗೆ ಅವರೇನು ಆ ಮಾರಕಾಸ್ತ್ರಗಳನ್ನು ಏನು ಉಪಯೋಗ ಮಾಡಿದ್ರು ಅವುಗಳನ್ನು ಕೂಡ ಪೊಲೀಸರು ಈಗ ರಿಕವರಿ ಅಂದರೆ ವಶಪಡಿಸಿಕೊಂಡಿದ್ದಾರೆ. ಬಸವೇಶ್ವರನಗರ ಪೊಲೀಸ್ ಠಾಣೆಯಿಂದ ಬಿಡುಗಡೆ ಆದಮೇಲೆ ಇಂದು ಬೆಳಗ್ಗೆ ಆರೋಪಿ ವಿನಯ್ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ 2 ಪೋಸ್ಟ್ ಹಂಚಿಕೊಂಡಿದ್ದಾರೆ. ಹೊಸ ದಿನ ಹೊಸ ಆರಂಭ ಅಂತ ಬರ್ಕೊಂಡಿರುವ ವಿನಯ್ ಮತ್ತೊಂದು ಇನ್ಸ್ಟಾ ಸ್ಟೋರಿಯಲ್ಲಿ ಖಾಸಗಿ ವಾಹಿನಿಯ ಕಾರ್ಯಕ್ರಮದಲ್ಲಿ ಯಾವ ಪಾತ್ರ ಮಾಡಿದ್ದೆ ಅಂತಲೂ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಈ ಮಧ್ಯೆ ಅದೇಕೋ ದರ್ಶನ್ ನಟನೆಯ ಡೆವಿಲ್ ಚಿತ್ರಕ್ಕೆ ಸಂಕಷ್ಟಗಳು ತಪ್ತಾನೇ ಇಲ್ಲ. ಡೆವಿಲ್ ಚಿತ್ರದಲ್ಲಿ ವಿಲನ್ ಪಾತ್ರಧಾರಿಯಾಗಿರುವ ವಿನಯ್ ಗೌಡ ಮಚ್ಚು ವಿವಾದದಲ್ಲಿ ತಗಲಾಕೊಂಡಿದ್ದು ಡೆವಿಲ್ ಚಿತ್ರೀಕರಣಕ್ಕೆ ಅಡ್ಡಿಯಾಗುವ ಆತಂಕ ಶುರುವಾಗಿದೆ. ಇಂದಿನಿಂದ ರಾಜಸ್ಥಾನದಲ್ಲಿ ಡೆವಿಲ್ ಚಿತ್ರೀಕರಣ ಶುರುವಾಗಿದ್ದು ನಿನ್ನೆಯಷ್ಟೇ ಬೆಂಗಳೂರಿನಿಂದ ಡೆವಿಲ್ ಟೀಮ್ ರಾಜಸ್ಥಾನ ತಲುಪಿದೆ. ಆದರೆ ರಾಜಸ್ಥಾನದ ಸ್ಕೆಡ್ಯೂಲ್ನಲ್ಲಿ ವಿನಯ್ ಗೌಡ ಅನಿವಾರ್ಯತೆ ಇರಲಿಲ್ಲ. ಏಪ್ರಿಲ್ 2ರವರೆಗೂ ನಡೆಯಲಿರುವ ಡೆವಿಲ್ ಶೂಟಿಂಗ್ನಲ್ಲಿ ಅವಶ್ಯಕತೆ ಇದ್ರೆ ಕರೆಸ್ಕೊಳ್ತೀವಿ ಅಂತ ಚಿತ್ರತಂಡ ಹೇಳಿದೆ. ಮನಿ ಟ್ರ್ಯಾಪ್ ಪ್ರಕರಣ ಸಂಬಂಧ ಇಷ್ಟು ದಿನ ಸುಮ್ಮನಿದ್ದ ಸಚಿವ ರಾಜಣ್ಣ ಕೊನೆಗೂ ಗೃಹ ಸಚಿವ ಪರಮೇಶ್ವರ್ ಭೇಟಿಯಾಗಿ ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಪರಮೇಶ್ವರ್ ನಿವಾಸದಲ್ಲಿ ಭೇಟಿಯಾಗಿ ದೂರು ಸಲ್ಲಿಸಿದ್ದಾರೆ. ತನಿಖೆಯ ಸ್ವರೂಪ ಬಗ್ಗೆ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಹೋಮ್ ಮಿನಿಸ್ಟರ್ ತೀರ್ಮಾನ ಮಾಡಲಿದ್ದಾರೆ. ದಾಖಲೆಯ ವಿಚಾರದಲ್ಲಿ ನನ್ನದು ತಪ್ಪಿದೆ ಅಂತ ರಾಜಣ್ಣ ಹೇಳಿದ್ದಾರೆ. ಏಪ್ರಿಲ್ 10ರ ಬಳಿಕ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ವಿವರಣೆ ಕೊಡೋದಾಗಿ ಸಚಿವ ರಾಜಣ್ಣ ತಿಳಿಸಿದ್ದಾರೆ. ಇನ್ನು ನಿನ್ನೆ ಕಾವೇರಿ ನಿವಾಸದಲ್ಲಿ 1-to-1 ಚರ್ಚೆಯ ವೇಳೆ ರಾಜಣ್ಣಗೆ ಸಿಎಂ ಬುದ್ಧಿಮಾತು ಹೇಳಿದ್ರಂತೆ. ಹೈಕಮಾಂಡ್ ಗಂಭೀರವಾಗಿದೆ. ಗುರುವಾರ ತನಕ ಕಾಯೋದು ಬೇಡ. ಸದನದಲ್ಲೇ ಪ್ರಸ್ತಾಪ ಆದಮೇಲೆ ದೂರು ಕೊಡಲು ತಡ ಮಾಡಬಾರದು. ಅದೇನಾಗುತ್ತೆ ಅದನ್ನ ಫೇಸ್ ಮಾಡು. ತನಿಖೆಯ ತೀರ್ಮಾನ ನಾವು ಮಾಡ್ತೀವಿ ಅಂತ ಸಿಎಂ ಸಂದೇಶವನ್ನ ಕೊಟ್ಟಿದ್ರಂತೆ. ಸಿಎಂ ಸೂಚನೆಯ ಮೇರೆಗೆ ಇಂದು ಪರಮೇಶ್ವರ್ಗೆ ಸಚಿವ ರಾಜಣ್ಣ ದೂರು ನೀಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತೇವೆ. ಯಾವ ಹಂತದಲ್ಲಿ ತನಿಖೆ ಆಗಬೇಕು, ಯಾರಿಂದ ತನಿಖೆ ಆಗಬೇಕು, ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇನೆ. ದೂರಂದರೆ ಕಂಪ್ಲೇಂಟನ್ನು ನಾನು ಸ್ವೀಕಾರ ಮಾಡೋಕ್ಕಾಗಲ್ಲ. ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ನಲ್ಲೇ ಕೊಡಬೇಕು. ಇದನ್ನು ಮನವಿ ಅಥವಾ ರೆಪ್ರೆಸೆಂಟೇಷನ್ ಅಂಥೇಳಿ ಪರಿಗಣಿಸ್ಬೋದು. ಹನಿ ಟ್ರ್ಯಾಪ್ ಜಟಾಪಟಿ ದೆಹಲಿ ಅಂಗಳ ತಲುಪಿದೆ. ನಿನ್ನೆಯಷ್ಟೇ ದೆಹಲಿಗೆ ಭೇಟಿ ಕೊಟ್ಟಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿ ರಾಣಿ ಜೇನು ಜಾಲದ ಬಗ್ಗೆ ವಿವರಿಸಿದ್ದಾರೆ. ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ದೆಹಲಿ ಕಾಂಗ್ರೆಸ್ ಕಚೇರಿಯಲ್ಲೇ ಇದ್ದಂತಹ ಸತೀಶ್ ಜಾರಕಿಹೊಳಿ ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಪ್ರಭಾವಿ ನಾಯಕನ ವಿರುದ್ಧ ದೂರು ಕೊಟ್ಟಿರುವ ಸತೀಶ್ ಜಾರಕಿಹೊಳಿ ಸಿಡಿ ಮಹಾನಾಯಕನ ಕುತಂತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸದನದಲ್ಲಿ ರಾಜಣ್ಣ ಪ್ರಸ್ತಾಪಕ್ಕೆ ಸತೀಶ್ ಜಾರಕಿಹೊಳಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾಯಕರಿಗೆ
ತೊಂದರೆ ಆದಾಗ ಹೇಳ್ಕೊಳ್ಳೇಬೇಕು. ಸದನವೇ ಇರಲಿ ಅಥವಾ ಸಂಪುಟ ಸಭೆಯೇ ಇರಲಿ, ಪ್ರಸ್ತಾಪದ ಅಗತ್ಯ ಇತ್ತು. ಗಂಭೀರ ವಿಷಯವನ್ನ ಚೌಕಟ್ಟಿನ ಒಳಗೆ ನೋಡಬಾರದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಹೈಕಮಾಂಡ್ಗೆ ಡಿಕೆಶಿ ಕೂಡ ಹನಿ ಟ್ರ್ಯಾಪ್ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಸದ್ಯ ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಬಳಿ ಹನಿ ಟ್ರ್ಯಾಪ್ ಬಗ್ಗೆ ವಿವರಣೆ ಕೇಳಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಹೈಕಮಾಂಡ್ಗೆ ಸಂಪೂರ್ಣ ವರದಿ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು, ಗುರುವಾರದ ಕ್ಯಾಬಿನೆಟ್ ಸಭೆ ಬಳಿಕ ವರದಿ ರವಾನಿಸುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಕೋಲಾಹಲದ ಮಧ್ಯೆ ಫೋನ್ ಟ್ಯಾಪಿಂಗ್ ಸಂಚಲನ ಸೃಷ್ಟಿಸಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಕಾಂಗ್ರೆಸ್ ಪಕ್ಷದ ಬಣ ರಾಜಕೀಯದ ಬಣ್ಣಗಳು ಅನಾವರಣಗೊಳ್ಳುತ್ತಿವೆ. ಕಾಂಗ್ರೆಸ್ ಅಭಿವೃದ್ಧಿ ಬದಲಾಗಿ ಈಗ ಪ್ರಭಾವಿಗಳ ಅಣತಿಯಂತೆ ಸ್ವಪಕ್ಷದವರ ಫೋನ್ ಟ್ಯಾಪಿಂಗ್ ಮಾಡ್ತಾ ಇರೋದು ಹೇಯ ಮತ್ತು ಖಂಡನೀಯ ಅಂತ ಟ್ವೀಟ್ ಮೂಲಕ ಶಾಸಕ ಯತ್ನಾಳ್ ಗುಡುಗಿದ್ದಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಫೋನ್ ಟ್ಯಾಪಿಂಗ್ ಮಾಡಲಾಗ್ತಾ ಇದೆ ಅಂತ ಮಾಜಿ ಸಚಿವ ರಾಮುಲು ಆರೋಪಿಸಿದ್ದಾರೆ. ಇನ್ನು ಕುಮಾರಸ್ವಾಮಿ ಮತ್ತು ನನ್ನ ಫೋನ್ ಕದ್ದಾಲಿಕೆ ಆಗಿದೆ ಅನ್ನೋ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫೋನ್ ಟ್ಯಾಪಿಂಗ್ ಬಗ್ಗೆ ಯಾರೂ ದೂರು ಕೊಟ್ಟಿಲ್ಲ, ದೂರು ಕೊಟ್ಟರೆ ಕ್ರಮ ಆಗಲಿದೆ ಎಂದಿದ್ದಾರೆ. ನಾನು ಗಮನಿಸಿದೆ, ಅಶೋಕ್ ಅವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಫೋನ್ ಟ್ಯಾಪ್ ಬಗ್ಗೆ ಮಾತಾಡಿದ್ದಾರೆ. ಆ ರೀತಿ ಯಾವುದು ಕೂಡ ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ. ಅಂಥದ್ದೇನಾದರೂ ಯಾರಾದರೂ ನಿರ್ದಿಷ್ಟವಾಗಿ ಸ್ಪೆಸಿಫಿಕ್ ಆಗಿ ಯಾರಾದರೂ ಹೇಳಿದರೆ ಅದ್ರ ಕಂಪ್ಲೇಂಟ್ ಮಾದರಿ ಕೊಟ್ಟರೆ ಅದು ತೊಗೊಂಡು ವೆರಿಫೈ ಮಾಡ್ಬೋದು. ರಾಜ್ಯದಲ್ಲೀಗ ಹೊಸ ಸ್ಮಾರ್ಟ್ ಹಗರಣ ಬೆಳಕಿಗೆ ಬಂದಿದೆ. ಹೊಸ ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಗಳಿಗೆ ಸ್ಮಾರ್ಟ್ ಮೀಟರ್ ವ್ಯವಸ್ಥೆಯನ್ನು ಇಂಧನ ಇಲಾಖೆ ಜಾರಿಗೊಳಿಸಿದೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಸ್ಮಾರ್ಟ್ ಮೀಟರ್ ಅಳವಡಿಕೆ ಸಂಬಂಧ 2024 ಮಾರ್ಚ್ 6ನೇ ತಾರೀಕು ಮಾರ್ಗಸೂಚಿ ಹೊರಡಿಸಿತ್ತು. ಅದರಂತೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಹಂತ ಹಂತವಾಗಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಹಾಗೂ ಬದಲಾವಣೆ ಕಾರ್ಯ ಕೈಗೊಳ್ಳಲಾಗಿದೆ. ಆದರೆ ಗುತ್ತಿಗೆದಾರರಿಗೆ ಲಾಭ ಮಾಡೋಕೆ ಹೋಗಿ ಜನರನ್ನ ಲೂಟಿ ಮಾಡೋಕೆ ತಯಾರಾಗಿ ವಿವಾದ ಮೈಮೇಲೆ ಏಳ್ಕೊಂಡಿದೆ. ಪಿಂಚಣಿ, ಗ್ರಾಜ್ಯುಟಿ ಹೆಸರಲ್ಲಿ ಗ್ರಾಹಕರಿಗೆ ಬರೆ ಹಾಕಾಯಿತು. ಈಗ ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಲೂಟಿ ಕೆಲಸ ಶುರುವಾಗಿದೆ ಅಂತ ಆರೋಪ ಕೇಳಿಬಂದಿದೆ. ಪ್ರತಿ ತಿಂಗಳು ನಿರ್ವಹಣೆ ಹೆಸರಲ್ಲಿ ಇನ್ಮುಂದೆ ಬಿಲ್ ಜೊತೆಗೆ ದುಡ್ಡು ಕಟ್ಟಬೇಕು. ನಿಗದಿತ ಶುಲ್ಕದ ಜೊತೆಗೆ ಸ್ಮಾರ್ಟ್ ಮೀಟರ್ ನಿರ್ವಹಣೆಗೂ ಗ್ರಾಹಕರು ಹಣ ಕೊಡಬೇಕು. ಸ್ಮಾರ್ಟ್ ಮೀಟರ್ ಅಳವಡಿಕೆ ಬಳಿಕ ನಿಗದಿತ ಶುಲ್ಕದ ಚಾರ್ಜ್ ಕೊಡಬೇಕು. ಪ್ರತಿ ತಿಂಗಳು ಗ್ರಾಹಕ 75ರಿಂದ 118 ರೂಪಾಯಿ ತನಕ ಕಟ್ಟಬೇಕು. ಉತ್ತರ ಪ್ರದೇಶದಲ್ಲಿ ಬ್ಲಾಕ್ ಲಿಸ್ಟ್ಗೆ ಒಳಗಾದ BCITS ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ಜಾಯಿಂಟ್ ವೆಂಚರ್ ಒಪ್ಪಂದ ಮಾಡಿಕೊಂಡು ಇಂಧನ ಇಲಾಖೆ ಎಡವಟ್ಟು ಮಾಡಿಕೊಂಡಿದೆ. ಬ್ಲಾಕ್ ಲಿಸ್ಟ್ನಲ್ಲಿರುವಾಗ ಕರ್ನಾಟಕದಲ್ಲಿ ಸಾಫ್ಟ್ವೇರ್ ಪೂರೈಕೆಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಪ್ರೀಪೇಡ್ ಇದು ಸ್ಮಾರ್ಟ್ ಮೀಟರ್ನ ಅಳವಡಿಸೋಕ್ಕೆ ಆದೇಶವನ್ನು ಮಾಡಿದರೆ ಇದು ಅವೈಜ್ಞಾನಿಕವಾಗಿದ್ದು ಗ್ರಾಹಕರಿಗೆ ಹೊರೆಯಾಗಿದೆ. ಇದರಿಂದ ಗ್ರಾಹಕರಿಗೆ ಯಾವುದೇ ಥರದ ಅನುಕೂಲಗಳು ಇಲ್ಲ. ನಾವು ಇವಾಗೇನು ಮೊಬೈಲನ್ನು ಪ್ರೀಪೇಡ್ ಅಥವಾ ಪೋಸ್ಟ್ಪೇಡ್ ಟೈಪ್ ಯೂಸ್ ಮಾಡ್ತಾ ಇದ್ದೀವಲ್ಲ, ಆ ಥರ ಅವನು ಗ್ರಾಹಕ ಅವನ ಅನುಕೂಲಕ್ಕೆ ತಕ್ಕಂತೆ ಹಣವನ್ನು ಹಾಕಿ ಅದು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಮಾಡಬೇಕು ಅಂದರೆ ಯಾವುದೇ ಥರದ ಮೂಲಭೂತ ಸೌಕರ್ಯಗಳನ್ನು ಕಂಪ್ನಿಗಳು ಮಾಡಿಲ್ಲ. ಪಬ್ಲಿಕ್ ಟಿವಿಯಲ್ಲಿ ಸ್ಮಾರ್ಟ್ ಮೀಟರ್ ಹಗರಣದ ಬಗ್ಗೆ ಕ್ಯಾಂಪೇನ್ ಮೇಲೆ ವಿಪಕ್ಷಗಳು ಕೂಡ ಎಚ್ಚೆತ್ತುಕೊಂಡು ಹಗರಣದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದೆ. ಬೆಸ್ಕಾಂ ಸೇರಿ ಎಲ್ಲ ಎಸ್ಕಾಂಗಳ ಸ್ಮಾರ್ಟ್ ಮೀಟರ್ ಖರೀದಿ ಟೆಂಡರ್ನಲ್ಲಿ 15,568 ಕೋಟಿ ಮೊತ್ತದ ಹಗರಣ ಆಗಿದೆ. ಇದೊಂದು ರಾಜ್ಯದ ದೊಡ್ಡ ಹಗರಣ. ಕೆಇಆರ್ಸಿ ಗೈಡ್ಲೈನ್ಸ್ ಪ್ರಕಾರ ಸ್ಮಾರ್ಟ್ ಮೀಟರ್ ಕಡ್ಡಾಯ ಮಾಡುವಂತಿಲ್ಲ. ತಾತ್ಕಾಲಿಕ ಗ್ರಾಹಕರಿಗೆ ಮಾತ್ರ ಕಡ್ಡಾಯ ಮಾಡಬಹುದೇ ಹೊರತು ಹೊಸ ಗ್ರಾಹಕರಿಗೆ ಕಡ್ಡಾಯ ಮಾಡುವಂತಿಲ್ಲ. ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ KTTP ಆಕ್ಟ್ ಅನ್ನ ಎಲ್ಲಾ ಹಂತದಲ್ಲೂ ಉಲ್ಲಂಘನೆ ಮಾಡಿದ್ದಾರೆ. ಗ್ಲೋಬಲ್ ಟೆಂಡರ್ ಮಾಡಬೇಕಿದ್ದು ಗ್ಲೋಬಲ್ ಟೆಂಡರ್ನೇ ಮಾಡಿಲ್ಲ. ಪ್ರತಿಯೊಂದು ಹಂತದಲ್ಲೂ ಇವರು ಉಲ್ಲಂಘನೆ KTTP ಇಷ್ಟು IAS ಆಫೀಸರ್ಗಳಿದ್ದಾರೆ. ಎಷ್ಟು ಬಂಡತನದಲ್ಲಿ, ಎಷ್ಟು ಧೈರ್ಯದಲ್ಲಿ ಇವರು ಕಣ್ಣು ಮುಂದೆನೆ ಸುಳ್ಳು ಹೇಳುವಂಥದ್ದು ಮಾಡ್ತಾರಲ್ಲ. ನಿಮ್ಮಲ್ಲಿ ಸಬ್ಸಿಡಿಗಳು ಕೊಡ್ತಕ್ಕಂಥದ್ದಕ್ಕೆ RDSS ಮುಂದಾದರೂ ಕೂಡ ನೀವು ಅದರಿಂದ ಹೊರಗೆ ಬಂದಿದ್ರಿ ಫ್ರೇಮ್ ವರ್ಕಿಂದ ಅಂತಕ್ಕಂಥದ್ದಾದರೆ ಬಹುಶಃ ಒಂದು ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು, ಒಳಗಡೆ ಏನೋ ಒಂದು ಗೋಲ್ಮಾಲ್ ನಡೆದಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ ಕಾಸ್ಟು 900 ರೂಪಾಯಿ ಮಾರ್ಕೆಟ್ ರೇಟ್ ಇದ್ದರೂ ಅದರ ಸ್ಪೆಷಲ್ ಟ್ಯಾರಿಫ್ ರೇಟ್ ಬಂದು 4,998 ರೂಪಾಯಿ ಬಾಟಾ ಪ್ರೈಸ್ ಥರ ಇಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ ಹೆಸರಲ್ಲಿ ಸರ್ಕಾರ ಸೈಲೆಂಟ್ ಆಗಿ ಜನರ ಜೇಬಿಗೆ ಕತ್ತರಿ ಹಾಕೋಕೆ ಮುಂದಾಗಿದ್ದು, ಪಬ್ಲಿಕ್ ಟಿವಿ ಈ ಹಗರಣವನ್ನ ಸವಿಸ್ತಾರವಾಗಿ ಬಯಲಿಗೆಳೆದಿದೆ. ಸ್ಮಾರ್ಟ್ ಮೀಟರ್ ವಿರುದ್ಧ ಬೆಂಗಳೂರಿನ ನಿವಾಸಿಗಳು ಅಸಮಾಧಾನ ಹೊರಹಾಕಿದ್ದಾರೆ. ಈಗಾಗಲೇ ಕರೆಂಟ್ ಬಿಲ್ ಹೆಚ್ಚು ಬರ್ತಾ ಇದ್ದು, ಅದರ ಜೊತೆಗೆ ಮತ್ತೆ ಈಗ ಲೂಟಿ ಮಾಡುವ ಪ್ಲಾನ್ ಅಂತ ಕಿಡಿಕಾರಿದ್ದಾರೆ. ಒಂದು ಕೈಯಲ್ಲಿ ಗೃಹ ಜ್ಯೋತಿ ಗಿಫ್ಟ್ ಕೊಟ್ಟು ಇನ್ನೊಂದು ಕೈಯಲ್ಲಿ ದುಡ್ಡು ಕಿಟ್ಕೊಳ್ಳುವ ತಂತ್ರವೇ ಇದು ಅಂತ ಜನ ಪ್ರಶ್ನೆ ಕೇಳ್ತಿದ್ದಾರೆ. ಸ್ಮಾರ್ಟ್ ಮೀಟರ್ ಅಂತ ಫಸ್ಟಿಂದ ಇರಲಿಲ್ಲ ಸರ್, ಇವಾಗ ಏನೇನೋ ಇದು ಮಾಡಿ ಸುಮ್ಮನೆ ಚಾರ್ಜಸ್ ಆಗ್ತಾ ಇದ್ದಾರೆ. ಅದ್ರ ಬದಲು ಏನು ಬೆನಿಫಿಷಿಯಲ್ ಇದೆಯೋ ಅದನ್ನು ಫಸ್ಟ್ ಮಾಡಬೇಕು. ಏನೇನಿದೆಯೋ ಮೇನ್ ಫೆಸಿಲಿಟೀಸ್ ಅದು ಕೊಟ್ಟರೆ ಆಮೇಲೆ ಸ್ಮಾರ್ಟ್ ಆದರೂ ಆಗಲಿ ಬೇರೆನಾದರೂ ಮಾಡ್ಕೊಳ್ಳಿ. ಇವ್ರು ಫ್ರೀ ಕೊಡೋದು ಬೇಡ, ನಮ್ಗೆ ಎಷ್ಟು ಬರ್ತೋ ಅಷ್ಟೇ ಬರಲಿ, ಅವ್ರು ಜಾಸ್ತಿ ಮಾಡೋದು ಬೇಡ. ಮೊದಲು ಯಾವ ರೀತಿ ಇತ್ತೋ ಅದೇ ಥರ ಇರಲಿ ಅಲ್ವಾ.
ಯಾಕೆ ಜಾಸ್ತಿ ಮಾಡಬೇಕು? ಇವಾಗ ನಮ್ಮಂಥವ್ರು ಡೈಲಿ ಇದು ಮಾಡೋರು ಹೇಗೆ ಮಾಡೋದು? ಗೌರ್ಮೆಂಟ್ ಏನೋ ಮಾಡ್ತಾರೆ. ಹೌದು, ಪ್ರತಿಯೊಂದನ್ನು ಆಗ್ತಾ ಇದೆ, ಎಲ್ಲನೂ ಆಗ್ತಾ ಇದೆ, ಪ್ರತಿಯೊಂದನ್ನು ಜಾಸ್ತಿ ಜಾಸ್ತಿ ಜಾಸ್ತಿ. ಸಂವಿಧಾನ ಬದಲಾವಣೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟ ಹೇಳಿಕೆ ರಾಜ್ಯಾದ್ಯಂತ ವ್ಯಾಪಕ ಆಕ್ರೋಶ ಕಾರಣ ಆಗಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡ ಕೇಸರಿ ಪಡೆ ಡಿಕೆ ರಾಜೀನಾಮೆ ಆಗ್ರಹಿಸಿ ಬೀದಿಗಿಳಿದಿದೆ. ಮೈಸೂರು, ಮಂಡ್ಯ, ಮಂಗಳೂರು, ಕಲಬುರಗಿ, ಹುಬ್ಬಳ್ಳಿ ಸೇರಿ ರಾಜ್ಯದ ಹಲವೆಡೆ ಪ್ರತಿಭಟನೆ ನಡೆಸಿದೆ. ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಘೋಷಣೆ ಕೂಗಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಡಿಕೆಶಿ ಪ್ರತಿಕೃತಿ ದಹಿಸಿ ಕೆಂಡ ಕಾರಿದ್ದಾರೆ. ಈ ಕೂಡಲೇ ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಕೊಡುವ ಮುಖಾಂತರ ಇವತ್ತು ಕರ್ನಾಟಕದ ರಾಜ್ಯದ ಜನರ ಅವಮಾನವನ್ನ ಮಾಡಿದ್ದಾರೆ. ಬಂಧುಗಳೇ, ಅಂಬೇಡ್ಕರ್ ಆ ಸಮಯದಲ್ಲಿ ಹೇಳಿದ್ರು, ಇದೊಂದು ಕುಲಗೆಟ್ಟ ಪಕ್ಷ ಕಾಂಗ್ರೆಸ್ ಪಕ್ಷ, ದೇಶದಲ್ಲಿರುವಂತಹ ಹಿಂದೂ ಮುಸಲ್ಮಾನರನ್ನ ನಡುವೆಯಲ್ಲಿ ಕಂದಕ ತೋಡುವಂತ ವ್ಯವಸ್ಥೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತು ಅವರು ಕಾಂಗ್ರೆಸ್ ಅವರ ಎಲ್ಲ ನಾಯಕರು ತೋಡ್ಕೊಂಡಿದ್ದನ್ನ ನಮ್ಮ ಕಣ್ಮುಂದೆ ಬರ್ತಾ ಇದೆ. ಡಿಸಿಎಂ ಡಿಕೆಶಿ ಛತ್ರಿ ವಿವಾದ ಮಂಡ್ಯ ಜನರನ್ನ ಕೆರಳಿ ಕೆಂಡವಾಗ್ಸಿದೆ. ಮಂಡ್ಯದವರು ಛತ್ರಿಗಳು ಎಂಬ ಡಿಕೆಶಿ ಹೇಳಿಕೆ ಖಂಡಿಸಿ ರೈತರು ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಛತ್ರಿ ಹಿಡಿದು ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಂಜೆ ವೃತ್ತದವರೆಗೂ ಛತ್ರಿ ಚಳವಳಿ ನಡೆಸಲಾಯಿತು. ಕನಕಪುರದ ಛತ್ರಿ, ತಿಹಾರ್ ಜೈಲಿಗೆ ಹೋಗಿ ಬಂದ ಛತ್ರಿ, ಅಂತಾರಾಜ್ಯ ಛತ್ರಿ, ಡಿಕೆ ಶಿವಕುಮಾರ್, ದುರಾಂಕಾರಿ ಡಿಕೆ ಶಿವಕುಮಾರ್ಗೆ ಮಂಡ್ಯ ಜನತೆಯ ಧಿಕ್ಕಾರ ಎಂಬಿತ್ಯಾದಿ ಪೋಸ್ಟರ್ಗಳನ್ನು ಪ್ರದರ್ಶಿಸಿ ಧಿಕ್ಕಾರ ಕೂಗಿದ್ರು. ಡಿಕೆಶಿ ಛತ್ರಿಗಳ ಚಕ್ರವರ್ತಿಗಳು, ಡಿಕೆಶಿ ಮಂಡ್ಯ ಜನರ ಕ್ಷಮೆ ಕೇಳಲೇಬೇಕು ಅಂತ ಘೋಷಣೆ ಕೂಗಿದ್ರು. ಅಷ್ಟೇ ಅಲ್ಲದೆ ಸುತ್ತಿಗೆಯಿಂದ ಬಂಡೆ ಒಡೆದು ರೈತರು ಪ್ರತಿಭಟಿಸಿದ್ರು. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರೊಟೆಸ್ಟ್ ನಡೆಸಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಂಡ್ಯದ ಕೆಆರ್ಎಸ್ ಡ್ಯಾಂನಿಂದ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗಿದೆ. ಮೊನ್ನೆ ರಾತ್ರಿ ಏಕಾಏಕಿ ಕೆಆರ್ಎಸ್ ಡ್ಯಾಂನ +80 ಗೇಟ್ ಓಪನ್ ಆಗಿ ನದಿಗೆ ನೀರು ಹರಿದು ವ್ಯರ್ಥವಾಗಿದೆ. ಗೇಟ್ ಓಪನ್ ಆಗಿದ್ರೂ ಸಹ ಅಧಿಕಾರಿಗಳು ಗೇಟ್ ಮುಚ್ಚದೆ ನಿರ್ಲಕ್ಷ್ಯ ತೋರಿದ್ದಾರೆ. ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ 2000 ಕ್ಯೂಸೆಕ್ ನೀರು ನದಿ ಪಾಲಾಗಿದೆ. ಗೇಟ್ ಇದ್ದಕ್ಕಿದ್ದಂತೆ ಓಪನ್ ಆಗಿದ್ದೇಗೆ ಎಂಬುದು ಇನ್ನೂ ನಿಗೂಢವಾಗಿದೆ. ಸಿಬ್ಬಂದಿ ಎಡವಟ್ಟಿನಿಂದ ಗೇಟ್ ಓಪನ್ ಆಯ್ತಾ ಎಂಬ ಪ್ರಶ್ನೆ ರೈತರಲ್ಲಿ ಮೂಡಿದೆ. ಸದ್ಯ ಅಧಿಕಾರಿಗಳು, ಸಿಬ್ಬಂದಿ ನಿನ್ನೆ ರಾತ್ರಿ ಕಾರ್ಯಾಚರಣೆ ನಡೆಸಿ ಗೇಟ್ ಬಂದ್ ಮಾಡಿದ್ದಾರೆ. ಡ್ಯಾಂನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಇದ್ದಿದ್ರಿಂದ ಗೇಟ್ ಮುಚ್ಚಲು ಹರಸಾಹಸ ಪಡಬೇಕಾಯಿತು.